ಈಗಾಗಲೇ ನೀವು ಎಲ್ಲರೂ ಗಮನಿಸಿದಿರ, ಕಾಂತರಾಜ್ ವರದಿಗೆ ಸುಮಾರು 164 ಕೋಟಿ ಕೊಟ್ಟು ಆ ಒಂದು 10 ವರ್ಷ ಆದ್ರೂ ಸಹ ಅದನ್ನ ಬಹಿರಂಗ ಮಾಡಲಿಲ್ಲ. ಮಾಡ್ತೀವಿ ಅಂದ್ಬಿಟ್ಟು ಅಂತ್ಯಕ್ಕೆ ಅದನ್ನ ಕಸದ ಪುಟ್ಟಿಗೆ ಬಿಸಾಕಿದ್ದಾರೆ. ಜೊತೆಗೆ ತೆರಿಗೆ ಹಣ ಏನಿತ್ತು 166 ಕೋಟಿ ಅದನ್ನು ಕೂಡ ಕಸದ ಪುಟ್ಟಿಗೆ ಬಿಸಾಕಿದ್ದಾರೆ. ಈಗ ಮತ್ತೊಮ್ಮೆ ಆ ಪ್ರಕ್ರಿಯೆ ತಾರತುರಿಯಾಗಿ ದಸರಾ ಸಮಯದಲ್ಲಿ 15 ದಿನದಲ್ಲೇ ಮುಗಿಸ್ಬಿಡ್ತೀವಿ ಅಂತ 400 ಕೋಟಿ ಇಟ್ಟಿದ್ದಾರೆ. ಅದು ಹೇಗೆ ಮಾಡ್ತಾರೋ ಇಲ್ವೋ ದೇವರಿಗೆ ಗೊತ್ತು. ನಿಜಕ್ಕೂ ಅವೈಜ್ಞಾನಿಕ ರೀತಿಯಲ್ಲಿ ಮಾಡಿದ್ದಾರೆ. 10 ವರ್ಷ ಒಂದು ಅವೈಜ್ಞಾನಿಕ ರಿಪೋರ್ಟ್ ಅನ್ನು ಅವ್ರು ಮಂಡನೆ ಮಾಡೋಕ್ಕಾಗಿಲ್ಲ. ಇವತ್ತು 15 ದಿವಸದಲ್ಲಿ ಒಂದು ಸಮೀಕ್ಷೆ ಮಾಡಿ ಅವರು ಅದರ ಆಧಾರ ಮೇಲೆ ಒಂದು ನೀತಿ ನಿಯಮಗಳ ರೂಪಿಸಲಿಕ್ಕೆ ಮುಂದುವರಿದಿದ್ರೆ ಅದು ಅತ್ಯಂತ ಒಂದು ಐ ಥಿಂಕ್ ನಾವು ನಿಜಕ್ಕೂ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಒಂದು ಬೆಳವಣಿಗೆ. ಜೊತೆಗೆ ನೀವೆಲ್ಲರೂ ಗಮನಿಸಿದಿರ, ಕೃತಕ ಒಂದು ಜಾತಿಗಳ ಸೇರ್ಪಡೆ. ಇವತ್ತು ಲಿಂಗಾಯತ್ ಕ್ರಿಶ್ಚಿಯನ್ನು, ಬಿಲ್ಲವ ಕ್ರಿಶ್ಚಿಯನ್ನು, ಬ್ರಾಹ್ಮಣ್ ಕ್ರಿಶ್ಚಿಯನ್ನು ಇತ್ಯಾದಿ ಎಲ್ಲ, ಮಾಡಿಗ ಕ್ರಿಶ್ಚಿಯನ್ನು, ಈ ಥರ ಎಲ್ಲ ಒಂದು ಕೃತಕ ಜಾತಿಗಳನ್ನು ಸೇರಿಸಿರ್ತಕ್ಕಂಥದ್ದು. ಇದೆಲ್ಲನೂ ಕೂಡ ನಾವು ನೋಡಿದ್ರೆ ನಿಜಕ್ಕೂ ಅವರು ಅವೈಜ್ಞಾನಿಕ ರೀತಿಯಲ್ಲಿ ಮಾಡ್ತಾ ಇರುವಂಥದ್ದು ಈ ಕೆಲಸ. ಅವರು ಸರಿಯಾದ ರೀತಿಯಲ್ಲಿ, ಅದು ಕೂಡ ಇವತ್ತು ಪ್ರಧಾನಮಂತ್ರಿ ಅವರು ಕೇಂದ್ರ ಸರ್ಕಾರ ಸಂವಿಧಾನದ ಒಂದು ಮಾನ್ಯತೆ ಇರುವಂಥದ್ದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಈ ಜಾತಿ ಗಣತಿಯನ್ನು ಮಾಡ್ತಾರೆ ಅಂತ ಸೂಚನೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವರಿಗೇನು ನಮ್ಮ ತೆರಿಗೆ ಹಣವನ್ನು ಮತ್ತೊಮ್ಮೆ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೀನಿ. ಆ ಕಾಂತರಾಜು ವರದಿ ಇವರ ರಾಜಕೀಯ ಯಂತ್ರ ಆಗಿ ಬಳಸೋದು ಹೊರತು ಇನ್ನೇನಕ್ಕೂ ಅಂದ್ರೆ ನಿಜಕ್ಕೂ ಸಮಾಜದ ಲಾಭಕ್ಕಾಗಿ ಬಳಸೇ ಇಲ್ಲ. ಕೈ ಬಿಡಬೇಕು ಅಂತ ಹೇಳಿದ್ವಿ. ನಿನ್ನೆ ನಿರ್ಣಯ ಬಂದಿದೆ ಸಾಮಾಜಿಕ ಜಾಗೃತಿ ವೇದಿಕೆಯಲ್ಲಿ. ನಾವೆಲ್ಲರೂ ಜೊತೆಗೆ ಸೇರಿ, ನಾವೊಂದು ಭಾಜಪಾ ಅಂತಲ್ಲ, ಎಲ್ಲ ಸಮುದಾಯದ ಹಿರಿಯರು, ನಾಯಕರು, ಸಮುದಾಯದಲ್ಲಿ ಯಶಸ್ವಿ ಆಗಿರ್ತಕ್ಕಂಥ ಕೆಲವು ವ್ಯಕ್ತಿಗಳು, ಮತ್ತೆ IAS ಆಫೀಸರ್ಗಳು, IPS ಆಫೀಸರ್ಗಳು, ಅನೇಕ ಒಂದು ವರ್ಗದಿಂದ, ಅನೇಕ ಒಂದು ಸಮುದಾಯದಿಂದ, ಅನೇಕ ಒಂದು ವೃತ್ತಿ ಜೀವನದಿಂದ ಬಂದಿರುವಂತದ್ದು ಎಲ್ಲರೂ ಈ ಒಂದು ನಿರ್ಣಯದಲ್ಲಿ ಒಪ್ಪಂದದಲ್ಲಿ ಇದ್ದೀವಿ.